ಇವತ್ತು ಇದು ಸುಜನ್ ಕಿಚನು. ಇವತ್ತು ಹಾಟ್ ಇದು ಫಿಶ್ ಕರಿ ಮಾಡಕತ್ತೀನಿ. ಇದು ಜೀರಾ ಹಾಕಿನಿ, ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ಆಮೇಲೆ ಸ್ವಲ್ಪ ಮೆಂತೆ ಅದು ಡ್ರೈ ರೋಸ್ಟ್ ಮಾಡಬೇಕು. ಅದು ಡ್ರೈ ರೋಸ್ಟ್ ಲೈಟ್ ಬ್ರೌನ್ ಕಲರ್ ಬಂದಮೇಲೆ ಸೈಡ್ ಇಟ್ಬಿಟ್ಟು ಆಮೇಲೆ ಲಾಸ್ಟಿಗೆ ಪೌಡರ್ ಮಾಡಿ ಫಿಶ್ ಕರಿಗೆ ಹಾಕೋದು. ಇವಾಗ ಇದು ತೆಗೆದುಬಿಡೋಣ. ಸ್ವಲ್ಪ ಎಣ್ಣೆ ಹಾಕಿ ಇದು ಆನಿಯನು ಫ್ರೈ ಮಾಡೋಣ. ಇದು ಫ್ರೈ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ಆನಿಯನು ಮತ್ತು ಟೊಮ್ಯಾಟೊ ಶಾಲೋ ಫ್ರೈ ಮಾಡಬೇಕು. ಈ ರಾ ಸ್ಮೆಲ್ಲೆಲ್ಲ ಹೋಗುತ್ತಲ್ಲ, ಸ್ವಲ್ಪ ಲೈಟ್ಲಿ ಟ್ರಾನ್ಸ್ಪರೆಂಟ್ ಆಗಬೇಕು. ಒಂದು 4 ಟಮಾಟಿ ಹಾಕಿ ಇವೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮ್ಯಾಟೊ. ಸಾಫ್ಟ್ ಆಗಿದ್ಮೇಲೆ ಪೇಸ್ಟ್ ಮಾಡ್ಕೋಬೇಕು. ದೇಕ್ಷ ಇಟ್ಟಿನಿ, ಇದ್ರಾಗ ಆಯಿಲ್ ಹಾಕಬೇಕು. ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಮೆಂತೆ ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು. ಚಿಕ್ಕ ಉಳ್ಳಾಗಡ್ಡಿ ಹಾಕಿ, ಚಿಕ್ಕದು ಆನಿಯನ್, ಸ್ವಲ್ಪ ಫ್ರೈ ಆಗಬೇಕು. ಇದಾದಮೇಲೆ ಕರಿ ಲೀವ್ಸ್ ಹಾಕ್ತೀನಿ, ಕರಿಬೇವು. ಮೊದಲೇ ಆನಿಯನ್ ಟೊಮ್ಯಾಟೊ ಫ್ರೈ ಮಾಡಿ ಇಟ್ಕೊಂಡಿಲ್ಲ, ಅದರದ್ದು ಪೇಸ್ಟ್ ಹಾಕ್ತೀನಿ. ವಾಸನೆ ಎಲ್ಲ ಹೋಗ್ಬೇಕು, ಹಸಿ ವಾಸನೆ ಎಲ್ಲ ಹೋದರೆ ಸೈಡ್ನಾಗೆಲ್ಲ ಎಣ್ಣೆ ಬಿಡ್ತೈತಿ, ಹಂಗೆ ಫ್ರೈ ಆಗಬೇಕು. ಆದಮೇಲೆ ಜಿಂಜರ್ ಗಾರ್ಲಿಕ್ ಹಾಕಬೇಕು. ಒಂದು 2 ಟೀ ಸ್ಪೂನ್ ಧನಿಯಾ ಪೌಡರ್,
ಹಲ್ದಿ ಪೌಡರ್, ಖಾರ ನಿಮ್ಮ ತಗ್ಗಂಗೆ ಹಾಕ್ಕೋಬೇಕು. ಖಾರ ಜಾಸ್ತಿ ಇದ್ರೇ ಚಲೋ ಇರ್ತೈತಿ ಮೀನು ಸಾರಿಗೆ. ಹುಳಿ ಇರಬೇಕು, ಖಾರ ಇರಬೇಕು, ಆವಾಗಲೇ ಬ್ಯಾಲೆನ್ಸ್ ಆಗಬೇಕು. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಆ ವಾಸನೆಲ್ಲ ಹೋಗ್ಬೇಕು, ಹಸಿ ವಾಸನೆ, ಉಪ್ಪು ಖಾರದೆಲ್ಲ ಹೋಗ್ಬೇಕು, ಕೂದು ವಾಸನದು. ಫ್ರೈ ಮಾಡೋಕ್ಕೆ ಸ್ವಲ್ಪ ವಾಟರ್ ಹಾಕಿನಿ. ಇದು ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಫ್ರೈ ಆದಮೇಲೆ ಇವಾಗ ಹುಣಸೆಹಣ್ಣದು ಜ್ಯೂಸ್ ತೆಗೆದಿಟ್ಟಿನಿ, ಇದು ಹಾಕ್ತೀನಿ. ಈ ಟೈಮ್ನಾಗ ಕರಿಬೇವು ಹಾಕ್ಕೋಬೇಕು. ಖಾರ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗುವಾಗ ಇಳಿತೈತಲ್ಲ, ಖಾರ ಇರಬೇಕು. ಮೀನು ಯಾವಾಗಲೂ ಮೀನು ಮಾಡುವಾಗ ಉಪ್ಪು ಖಾರ ಹುಳಿ ಕರೆಕ್ಟ್ ಇದ್ದರೆ ಎಲ್ಲ ಭಾಳ ಟೇಸ್ಟ್ ಇದೆ. ಸ್ವಲ್ಪ ತಿನ್ನೋರು ಕೂಡ ಜಾಸ್ತಿ ತಿಂತಾರೆ ಊಟ. ಗ್ರೀನ್ ಚಿಲ್ಲೀಸ್ ಹಾಕಿನಿಲ್ಲ, ಇವಾಗ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಈ ಮಸಾಲ ಬಾಯ್ಲ್ಗೆ ಇಡಬೇಕು. ಚೆನ್ನಾಗಿ ಕುದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಮೀನು ಹಾಕಿ ಇಳಿಬೋದು. ಈ ಬಾಯ್ಲ್ಗೆ ಇಡೋದು. ಈಗ ತೆಗೆದು ನೋಡೋಣ. ಬಾಯ್ಲ್ ಚೆನ್ನಾಗಿ ಕುದೀತಾ ಇದೆ. ಇದು ಬಾಲ ಮತ್ತು ತಲೆದು ಸಾರು. ಈಗಲೇ ನೋಡ್ಕೋಬೇಕು, ಏನಾನ ಹುಳಿ ಖಾರ ಕಡಿಮೆ ಇದ್ರೆ ನೋಡಿ ಅಡ್ಜಸ್ಟ್ಮೆಂಟು ನೀವು ಮಾಡ್ಕೋಬೋದು. ಇದು ಖಾರ ಇರಬೇಕು, ಆವಾಗಲೇ ಚೆನ್ನಾಗಿರೋದು. ಖಾರನೂ ಇರಬೇಕು, ಹುಳಿನೂ ಇರಬೇಕು. ಈಗ ಫಿಶ್ ಹಾಕಿವಿಲ್ಲ, ಒಂದು 3 ಮಿನಿಟ್ಸ್ ಕುಕ್ ಆಗಬೇಕು ಫಿಶ್ಶು. 3 ಮಿನಿಟ್ಸ್ ಕುಕ್ ಆದಮೇಲೆ ಒಂದು ಕೊತ್ತಂಬರಿ, ಲಾಸ್ಟಿಗೆ ಫ್ರೈ ಮಾಡಿ ಇಟ್ಕೊಂಡಿಲ್ಲ ಜೀರಾ ಮೆಂತೆ, ಅದು ಹಾಕಿ ಇಳಿಸಿಬಿಡ್ಬೇಕು ಅಷ್ಟೇ. ಚಳಿ ತೆಗೆದು ನೋಡೋಣ ಫಿಶ್ ಬಾಯ್ಲ್ ಆಗಿದೆ. ಚೆನ್ನಾಗಿ ಬಾಯ್ಲ್ ಆಗಿದೆ, ಸಾಫ್ಟ್ ಆಗಿದೆ. ಸ್ವಲ್ಪ ಸ್ಟಾರ್ಟಿಂಗೇ ನಾವು ಜೀರಿಗೆ ಮೆಂತ್ಯ ಫ್ರೈ ಮಾಡಿ ಇಟ್ಕೊಂಡ್ರೆ ಅದು ಪೌಡರ್ ಮಾಡಿ ಹಾಕ್ತಾಯಿದ್ದೀವಿ. ಜಾಸ್ತಿ ಕಲಿಸಬಾರ್ದು, ಎಲ್ಲ ಬ್ರೇಕ್ ಆಗಿಬಿಡ್ತಾವ ಫಿಶ್. ನೋಡ್ರಿ ಫಿಶ್ ಕರಿ ಹೆಂಗಿತ್ತು ನೋಡ್ರಿ. ಆಗೈತಿ, ಫಿನಿಶ್ ಆಗೈತಿ. ಇದು ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರ್ತೈತಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರ್ತಾವ. ಟ್ರೈ ಮಾಡಿರಿ, ನಮ್ಮ ಮನೇಲಿ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿನ. ಚೆನ್ನಾಗೈತೆ ನೋಡಿರಿ.
ಅಂದರೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗಾಗಿದೆ ಅಂತ. ಹಾಂ, ಚೆನ್ನಾಗಿರ್ತವ ಸೂಸನ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿರಿ. वीडियोस बनाने हैं, फिल्मोरा है ना।